ಹೃದಯಾನ ಮಾಡಿಕೊಟ್ಟ ದೇವ ಎರಡು ಭಾಗವ ಸಮಪಾಲು ಮಾಡಿ ಹಂಚಿಬಿಟ್ಟ ಒಂದೇ ಪ್ರೇಮವ ಮರಳಿ ಮನಸಾಗಿದೆ ಮರಳಿ ಮನಸಾಗಿದೆ ಮರಳಿ ಮನಸಾಗಿದೆ ಮರಳಿ ಮನಸಾಗಿದೆ. ಬೆಳಗ್ಗೆನೆ ಯೋಗ ಬಂದ್ಬಿಟ್ರೆ ಬಾಡಿ ಎಷ್ಟು ರಿಲ್ಯಾಕ್ಸ್ ಆಗಿರುತ್ತೆ ಅಂದ್ರೆ ನಿಮ್ಗೆ ಬೇಕಂದ್ರೆ ಶಿಕ್ಷಣ. ರಾಜಣ್ಣ ಅದಕ್ಕೆ ಯಾಕೆ ಬಂದ್ರಿ? ಇದೇ ನಿಮ್ ಕೇಳ್ಬಿಟ್ರಿ? ಚಿಕ್ಕ ವಯಸ್ಸಿಂದ ಹಿಂಗ್ ಮನೆಗೆ ಬರ್ತಾ ಇದೀನಿ, ಯಾರು ಹಿಂಗ್ ಕೇಳಿಲ್ಲ, ನೀವೇನಕ್ಕೆ ಹಿಂಗ್ ಕೇಳ್ಬಿಟ್ರಿ? ಅಲ್ಲಲ್ಲ, ಚಿಕ್ಕ ವಯಸ್ಸಿನಲ್ಲ, ಇವತ್ತು ಯಾಕೆ ಬಂದ್ರಿ? ಇವತ್ತು ಬೇಕೇನ್ ಮಾತಾಡ್ಸ್ಕೊಂಡು ಹೋಗಿ ಬಂದೆ. ಅದಕ್ಕೆ ಯಾವ ವಿಷಯ ಮಾತಾಡಕ್ ಬಂದ್ರಿ? ಅಯ್ಯೋ ಅದಕ್ಕೆ ಫ್ರೆಂಡ್ಸ್ ಮಧ್ಯೆ ಇನ್ನೇನಿರುತ್ತೆ, ಅದಕ್ಕೆ ಬೆಳಗ್ಗೆದ್ದು ಯೋಗ ಮಾಡ್ತಿದ್ನಲ್ಲ ಹಾಗೆ ವಾಕಕ್ಕೆ ಬಂದೆ, ಹಂಗೆ ಮಾತಾಡ್ಸ್ಕೊಂಡು ಹೋಗೋಣ ಅಂತ ಬಂದೆ ಅಷ್ಟೇ. ಹೌದಾ? ನಾನೆಲ್ಲೋ ನಾನು ಲವ್ ಮಾಡ್ತಿರೋ ವಿಷಯನ ನೀವು ವಿಕ್ರಾಂತ್ ಸರ್ ಹೇಳಕ್ ಬಂದ್ರಿ ಅಂತ ಅನ್ಕೊಂಡೆ. ಅದಕ್ಕೆ ಆ ಮ್ಯಾಟ್ರ್ ಹೇಳಕ್ಕೆ ನನಗೆ ಮೀಟರ್ ಆದ್ರೂ ಎಲ್ಲಿ ಬರಬೇಕು, ನೀವು ಒಳ್ಳೆ ಅಲ್ವಾ? ಆ ವಿಷಯ ಅವ್ರಿಗೆ ಹೇಳಕ್ಕೆ ನಿಮಗೆ ಎಷ್ಟು ಕಷ್ಟ ಆಗ್ತಿರ್ಬೇಕಾದ್ರೆ ಇನ್ನು ನನಗೆ ಎಷ್ಟು ಕಷ್ಟ ಆಗ್ತಿರ್ಬೇಕು ನೀವೇ ಯೋಚನೆ ಮಾಡಿ. ಆಮೇಲೆ ಯೋಚನೆ ಮಾಡ್ತೀನಿ ಬಿಡಿ. ಮಲ್ಲಿ ಅಲ್ಲ, ನಂಗೊಂದು ಡೌಟ್ ಇದೆ. ಹುಡುಗರಿಗೆ ಲವ್ ಆದ್ರೆ ಮೊದಲು ಯಾರ ಹತ್ರ ಹೇಳ್ಕೊತಾರೆ? ಅದಕ್ಕೆ ಬೆಸ್ಟ್ ಫ್ರೆಂಡ್ಸ್ ಹತ್ರ ಹೇಳ್ಕೊತಾರೆ. ವಿಕ್ರಾಂತ್ ಸರ್ ಬೆಸ್ಟ್ ಫ್ರೆಂಡ್ ಯಾರು? ಏನತ್ತೆ ನೀವು ಹಿಂಗ್ ಕೇಳ್ಬಿಟ್ರೆ, ನಿಮ್ ಮುಂದೆ ಗಡತ್ತಾಗಿ ಗಡವಂತರ ನಿಂತಿಲ್ವಾ? ನಾನೇ ಕಣ ಬಿಡಿ. ಮತ್ತೆ ಅವ್ರಿಗೆ ಲವ್ ಆದ್ರೆ ಅವ್ರು ನಿಮ್ಮ ಹತ್ರ ತಾನೇ ಹೇಳ್ಕೊತಾರೆ. ಯಾಕೋ ನನ್ ಬುಡಕ್ಕೆ ಬರಂಗಿದ್ಯಲ್ಲಪ್ಪ. ರಾಜಣ್ಣ, ಅವ್ರೇನಾದ್ರೂ ನನ್ನ ಬಗ್ಗೆ ನಿಮ್ಮ ಹತ್ರ ಹೇಳಿದಾರಾ? ಅದು 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 ವಿಕ್ಕಿ ಸ್ಪಂದನ ಅದಕ್ಕೆನ ಕೇರ್ ಮಾಡ್ತಾನೆ, ಆದ್ರೆ ಲವ್ ಬಗ್ಗೆ ಒಂದಿನಾನು ಹೇಳಿಲ್ಲ. ನಾನೀಗ ಹೂ ಅಂದ್ರೂ ಕಷ್ಟ, ಹೂ ಅಂದ್ರೂ ಕಷ್ಟ, ಏನ್ ಮಾಡ್ಲಪ್ಪ ಶಿವದೇ? ರಾಜಣ್ಣ ಹೇಳಿ. ನೋಡಿ ಅತ್ತಿಗೆ, ಗೊತ್ತಿದ್ದರೂ ಗೊತ್ತಿಲ್ಲದಂತೆ, ಕಂಡರೂ ಕಾಣದಂತೆ, ಇದ್ದರೂ ಇರದಂತೆ, ಅಂಟಿಯೂ ಅಂಟದಂತೆ, ಗೊತ್ತಿದ್ದರೂ ಗೊತ್ತಾಗದಂತೆ, ಗೊತ್ತಾದರೂ ಗೊತ್ತಿರದಂತೆ, ಮನದೊಳಗಿನ ಮಾತು ಹೇಗೆ ತಿಳಿಯಲಿನ ಅತ್ತಿಗೆ ಅಮ್ಮ? ನೀವೇ ಹೇಳಿ. ರಾಜಣ್ಣ, ನೀವು ಹೋಗಿ ಏನೇನೋ ಹೇಳ್ತಿದ್ದೀರಾ. ಹೋಗ್ಬೇಕಾ? ಸದ್ಯ ನೀವು ಅಡ್ಡ ಹಾಕ್ತಿದ್ದಾಗಲೇ ನಮ್ಗೆ ಗೊತ್ತಾಯ್ತು ಇಲ್ಲಿಂದ ಓಡ್ಬೇಕಂತ. ಸರಿ ಅದಕ್ಕೆ ವಿಕ್ಕಿ ನಾನು ನೆಕ್ಸ್ಟ್ ಟೈಮ್ ಬಂದು ಮೀಟ್ ಮಾಡ್ತೀನಿ. ಓಕೆ ಬಾಯ್. ಅಲ್ಲ ರಾಜಣ್ಣ, ರಾಜಣ್ಣ ಸಿಗ್ತೀನಿ ಆಮೇಲೆ 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 ಹೋಗಿ, ನಾನೇ ನೋಡ್ಕೋತೀನಿ. ಅಯ್ಯೋ ಗಣೇಶ, ಮನ್ಸ್ ಮಾಡಿ ಸರ್ಪ್ರೈಸ್ ಕೊಡ್ತೀನಿ ಅಂತೇನೋ ಹೇಳ್ಬಿಟ್ಟಿದ್ದೀನಿ, ಆದ್ರೆ ಹೇಗೆ ಏನು ಒಂದು ಗೊತ್ತಾಗ್ತಿಲ್ವಲ್ಲ. ನಾನು ಏನ್ ಮಾಡ್ಲಿ ಈಗ? ಕಾಲೇಜು ಸಿಲೆಬಸ್ ಕಲಿಯೋಕೆ ಟ್ಯೂಷನ್ ಇದ್ದಂಗೆ, ಲವ್ ಪ್ರಪೋಸ್ ಮಾಡೋಕ್ಕೂ ಲವ್ ಟ್ರೈನಿಂಗ್ ಸ್ಕೂಲ್ ಇರಬಾರ್ದಿತ್ತಾ? ಇನ್ನು ಪೊಲೀಸ್ ಬೇಬಿ IPS ಮಾಡಿದ್ರು ಏನೂ ಗೊತ್ತಾಗಲ್ಲ. ಅಲ್ಲ, ಈಗಿನ ಕಾಲದಲ್ಲಿ ಹುಡುಗರ ಜೊತೆ ಹುಡುಗಿರ್ ಹೋಗಿ ಗೋಲ್ಗಪ್ಪ ತಿಂದ್ರೆ ಸಾಕು, ಅದನ್ನ ಲವ್ ಅಂತ ಅನ್ಕೊಂಡು ಹುಡುಗರೇ ಹೋಗಿ ಪ್ರಪೋಸ್ ಮಾಡ್ತಾರಪ್ಪ. ಪೊಲೀಸ್ ಬೇಬಿ ಯಾಕಿನ್ನೂ ಗೊತ್ತಾಗ್ತಿಲ್ಲ? ಇವ್ರು ಯಾರು ನನ್ನ ಚೈಲ್ಡ್ ಅನ್ಕೊಂಡ್ಬಿಟ್ರ? ಅಯ್ಯೋ ಗಣೇಶ, ಇದ್ರೂ ಇರ್ಬೋದು. ನನ್ನ ಸಣ್ಣ ಮಗು ಅಂತ ಅನ್ಕೊಂಡು ಇವ್ರನ್ನ ಲವ್ ಆಂಗಲ್ ಅಲ್ಲಿ ನೋಡಿಲ್ಲ ಅಂತ ಅನ್ಸುತ್ತೆ. ಇಲ್ಲ ಇಲ್ಲ, ನಾನಿವತ್ ಮನೆಗೆ ಹೋಗಿ ನನ್ನ ವೋಟರ್ ID ತೋರಿಸ್ಲೇಬೇಕು. ಆಗ್ಲಾದ್ರೂ ನನಗೆ 18 ದಾಟಿದೆ ಅಂತ ಗೊತ್ತಾಗ್ಲಿ. ಏನಮ್ಮ ನನ್ನ ಪ್ರೀತಿಯ ಹುಡುಗಿ? ಯಾಕೆ ಹೀಗಂತಿದ್ಯಾ? ಮತ್ತಿನ್ನೇನು, ಯಾವಾಗ್ಲೂ ರೊಮ್ಯಾಂಟಿಕ್ ಮೂಡೆಲ್ಲ ಇರ್ತೀಯಲ್ಲೇ. 24 ಗಂಟೆನೂ ತನ್ನ ಗಂಡನ್ ಚಿಂತಲೇ ಇರೋ ಹುಡುಗಿಗೆ ACP ಸಾಹೇಬ್ರು ಇನ್ನೇನಂತ ಕರಿಬೇಕ್ರು? ನನ್ನ ಪ್ರೀತಿಯ ಹುಡುಗಿ. ಸುಮ್ಮನೆ ಇರ್ರೆ, ಅದೆಲ್ಲ ಏನೂ ಇಲ್ಲ. ನೀನ್ ಹಾಗೆಲ್ಲ ಏನಿಲ್ಲ ಅಂತೀಯಮ್ಮ, ಆದ್ರೆ ನೀನ್ ನಿನ್ ಗಂಡನ್ ಗುಂಗಲೇ ಯಾವಾಗ್ಲೂ ಇರ್ತೀಯ ಅಂತ ನಮ್ ಇಡೀ ಕಾಲೇಜ್ಗೆ ಗೊತ್ತಮ್ಮ. ಕಾಲೇಜಿಗೆ ಗೊತ್ತಿರೋ ವಿಷಯ ಆ ಪುಣ್ಯಾತ್ಮ ನನ್ ಗಂಡಂಗ್ ಗೊತ್ತಾಗಿದ್ದಿದ್ರೆ ಇಷ್ಟೊತ್ತಿಗೆ ನಿಮ್ಗೆಲ್ಲ ಪಾರ್ಟಿ ಕೊಡ್ಸ್ಬಿಡ್ತಿದ್ದೆ.
ಸುಮ್ಮನೆ ಏನೋ ಹೇಳ್ಬೇಡಿ. ಈ ಕ್ಲಾಸಿಗೆ ಸರ್ ಬರ್ತಾರ, ನಡೀರಿ. ಯಾವ ಕ್ಲಾಸೇ? KSM ಸರ್ದು. ಸರ್ ಇವತ್ತು ಬರಲ್ವಂತೆ, ಸೊ ಅದರಿಂದ ನಮಗೆಲ್ಲ ಇವತ್ತು ಕ್ಲಾಸ್ ಇಲ್ಲ. ಏನು ಕ್ಲಾಸ್ ಇಲ್ವಾ? ಇವತ್ತೊಂದು ಕ್ವಶನ್ ಕೇಳ್ತಾರೆ ಅಂತ ನಾನು ಓದ್ಕೊಂಡು ಬಂದಿದ್ದೆ. ಅಮ್ಮ ತಾಯಿ, ನಿನ್ನ ಪಾದ ಕೊಟ್ಬಿಡಮ್ಮ, ಖರ್ಚಾದ್ರೂ ಪರವಾಗಿಲ್ಲ, ಕಲರ್ ಜೆರಾಕ್ಸ್ ಮಾಡಿ ಇಟ್ಕೊಂಡ್ಬಿಡ್ತೀನಿ. ಅಲ್ಲ, ನಾವೆಲ್ಲ ಬರೀ ಜಸ್ಟ್ ಪಾಸ್ ಆಗಬೇಕು ಅಂತಾನೆ 150 ದೇವಸ್ಥಾನಕ್ಕೆ ಅರಕೆ ಓದ್ಕೊಂಡು ಎಕ್ಸಾಮ್ ಶುರುವಾಗ 1.5 ತಿಂಗಳು ಮುಂಚೆಯಿಂದನೇ ಓದಕ್ಕೆ ಕೂತ್ಕೊಂಡ್ರು ಪಾಸ್ ಆಗೋದು ಕಷ್ಟ. ಅದರಲ್ಲಿ ಲವ್ ಗಿವ್ ಅಂತ ಆಗೋದ್ರೆ ಪಕ್ಕ ಫೇಲೆ. ಆದ್ರೆ ನೀನು ಈ ಕಡೆ ಲವ್ ಮಾಡ್ತೀಯಾ, ಆ ಕಡೆ ರ್ಯಾಂಕು ತೆಗಿತೀಯಾ. ಹೌ ಇಸ್ ದಿಸ್ ಪಾಸಿಬಲ್? ಅದನ್ನೆಲ್ಲ ಆಮೇಲೆ ಡೀಟೇಲ್ ಆಗಿ ಹೇಳ್ತೀನಿ. ಆದ್ರೆ ಈಗ ನಾನೀಗ ಅಜಯ್ ಸರ್ ಮನೆಗೆ ಹೋಗಿ ಬಂದ್ಬಿಡ್ತೀನಿ. ನಾನು ಸ್ವಲ್ಪ ಕೆಲಸ ಇದೆ, ಆಮೇಲೆ ಬಂದು ಹೇಳ್ಕೊಡ್ತೀನಿ. ಓಕೆನಾ? ಬಾಯ್. ಏ ಕೆಲಸ ಇದೆ ಅಂತ ಹೇಳಿ ಎಲ್ಲೋ ಬೇರೆ ಕಡೆ ಹೋಗ್ತಿರೋ ಆಗಿದೆ. ಬಾಯ್. ಅಜಯ್ ಸರ್ ಮನೆ ಇಲ್ಲೇ ಹತ್ತಿರದಲ್ಲಿದೆ. ಹೇಗಾದ್ರೂ ಹೋಗಿ ಮಾತಾಡಿಸ್ಲೇಬೇಕು. ಇಲ್ಲಾಂದ್ರೆ ಈ ವಿಷಯ ತುಂಬಾ ದಿನ ಹೇಳ್ಕೊಂಡು ಮುಂದಕ್ಕೆ ಹೋಗ್ತಾನೆ ಇರುತ್ತೆ. ಇಲ್ಲ ಇವತ್ತು ಏನಾದ್ರೂ ಆಗ್ಲಿ ಅವ್ರ ಮನೆಗೆ ಹೋಗ್ಲೇಬೇಕು. ಗಣೇಶ, ಆದ್ರೆ ಫಸ್ಟ್ ಅವ್ರ ಮನೇಲಿ ಇದಾರ ಇಲ್ವಾ ಅಂತ ಕನ್ಫರ್ಮ್ ಮಾಡ್ಕೋಬೇಕು. ಅವ್ರಿಗೆ ಕಾಲ್ ಮಾಡಿ ಕೇಳ್ತೀನಿ. ಅಜಯ್ ಸರ್ ಯಾಕೆ ಫೋನ್ ರಿಸೀವ್ ಮಾಡ್ತಿಲ್ಲ? ಕ್ಲಾಸ್ ಇಲ್ಲ ಅಂತ ಏನಾದ್ರು ನಿದ್ದೆ ಮಾಡಿರ್ಬೋದಾ? ಇವತ್ತು ಏನಾದ್ರೂ ಆಗ್ಲಿ ಅವ್ರ ಮನೆಗೆ ಹೋಗ್ಲೇಬೇಕು. ಶ್ರವಣ್, ನೀವು ಮೆಡಿಕಲ್ ತಾನೆ? ಹೌದು. ಅಜಯ್ ಸರ್ ಸ್ಟೂಡೆಂಟ್? ಹೌದು. ಅವರು ಕ್ಲಾಸಲ್ಲಿ ಇಲ್ಲ ತಾನೆ? ಇಲ್ಲ, ಅವ್ರು ಕ್ಲಾಸಲ್ಲಿ ಇದ್ದಾರೆ. ಕ್ಲಾಸಲ್ಲಿ ಇದ್ದಾರಾ? ಇವತ್ತು ಕ್ಲಾಸ್ ಇರಲ್ಲ ಅಂತ ಹೇಳಿದ್ರು. ಇರ್ಲಿಲ್ಲ, ಬಟ್ ಎಮರ್ಜೆನ್ಸಿ ಕ್ಲಾಸ್ ಇತ್ತು. ಓಕೆ. ಛೇ, ಇವತ್ತು ಆಗ್ಲಿಲ್ಲ. ನನ್ಗೆ ಯಾಕೆ ಹೀಗಾಗ್ತಿದೆ? ನೋಡೋಣ, ಆ ದೇವ್ರು ಇನ್ನು ಎಷ್ಟು ಕಾಯಿಸ್ತಾನೋ ಕಾಯಿಸ್ಲಿ. ಹಾಯ್ ವಿಕಿ. ಹಾಯ್ ವೈಶು, ಹೇಗಿದ್ಯಾ? ಗುಡ್, ಚೆನ್ನಾಗಿದ್ದೀನಿ. ಒಂದೇ ಮನೇಲಿದ್ರು ಹೇಗಿದೆ ಅಂತ ಕೇಳೋ ಪರಿಸ್ಥಿತಿ ಬಂದ್ಬಿಡ್ತಲ್ಲ. ಏನು ಮಾಡೋದು ವೈಶು, ನಾನು ಕೆಲಸದಲ್ಲಿ ಬ್ಯುಸಿ ಇರ್ತೀನಿ, ನಿನ್ನ ಜೊತೆ ಟೈಮ್ ಸ್ಪೆಂಡ್ ಮಾಡೋಕ್ಕಾಗಿಲ್ಲ, ಅದಕ್ಕೆ ಕೇಳು. ನಿನಗೆ ಕರ್ತವ್ಯ ಅನ್ನೋದು ತುಂಬ ಇಂಪಾರ್ಟೆಂಟ್ ಅಲ್ವಾ? ಹೌದು ವೈಶು, ಅದಕ್ಕೆ ಅಲ್ವಾ ಈಗ ಹಾಕಿ ನನ್ನ ಮೈ ಮೇಲೆ ಬಂದಿರೋದು. ಅದೇ ಕರ್ತವ್ಯ ಅಂತ ಅಲ್ವಾ ನೀನ್ ಸ್ಪಂದನನ ಈ ಮನೆಗೆ ಕರ್ಕೊಂಡು ಬಂದಿದ್ದು. ನಂಗೆ ಕೆಲವೊಂದ್ಸಲ ಅನ್ಸತ್ತೆ, ನಿನ್ಗೆ ಈ ಪ್ರೀತಿ ಮತ್ತೆ ಕರ್ತವ್ಯದ ಮಧ್ಯೆ ಯಾವ್ದಾದ್ರು ಒಂದನ್ನ ಚೂಸ್ ಮಾಡು ಅಂತ ಹೇಳಿದ್ರೆ ನೀನ್ ಈಸಿಯಾಗಿ ಕರ್ತವ್ಯನ ಚೂಸ್ ಮಾಡ್ಬಿಡ್ತೀಯ ಅಲ್ವಾ? ಅದೇ ರೀಸನ್ಗೋಸ್ಕರ ನೀನೇನೇ ಆದ್ರೂ ಸ್ಪಂದನ ಬಿಡಲ್ಲ ಅಲ್ವಾ? ಯಾಕಂದ್ರೆ ಅವಳು ನಿನಗೊಂದು ಕರ್ತವ್ಯ. ಆಮ್ ಐ ರೈಟ್? ವೈಶು, ಈಗ ಯಾಕೆ ಇದೆಲ್ಲ ಮಾತಾಡ್ತಾ ಇದೆಯಾ? ನಿಜ, ಇವಾಗ ಏನ್ ಮಾತಾಡಿದ್ರು ತಪ್ಪು ತಪ್ಪು ತಪ್ಪು. ನೀನು ನನ್ನ ಫ್ರೆಂಡ್ ಆಗಿರ್ತೀನಿ ಅಂತ ಮಾತು ಕೊಟ್ಟಿದ್ದೆ ಅಲ್ವಾ? ಬರೀ ಅನ್ನೊಂದು ಮಾತ್ರ ಅಲ್ಲ ವೈಶು, ನಾನು ನಿನ್ನ ಫ್ರೆಂಡ್ ಆಗಿ ಕೊನೆವರೆಗೂ ಇರ್ತೀನಿ. ಇದು ಸುಳ್ಳು. ನಿನಗ್ ಮಾತು ಕೊಟ್ಟು ಅಭ್ಯಾಸ ಇದೆ, ಆದ್ರೆ ಮಾತು ಉಳಿಸ್ಕೊಂಡಲ್ಲ. ನೀನ್ ನಿನ್ನ ಫ್ರೆಂಡ್ಶಿಪ್ನ ಕರ್ತವ್ಯ ಅಂತ ಅನ್ಕೊಂಡಿದ್ರೆ ಇವತ್ತು ನನ್ಗೊಬ್ಬ ಒಳ್ಳೆ ಫ್ರೆಂಡ್ ಆಗಿರ್ತಿದ್ದೆ. ಆದ್ರೆ ಅದಾಗೇ ಇಲ್ಲ. ಒಂದು ದಿನಕ್ಕಾದ್ರೂ ನೀನು ನನ್ನ ಜೊತೆ ಒಳ್ಳೆ ಫ್ರೆಂಡ್ ತರ ಇದ್ದೀಯಾ? ಒಂದು ಕ್ಷಣಕ್ಕೋಸ್ಕರಾದ್ರೂ ನೀನು ನಿನ್ನ ಫ್ರೆಂಡ್ಶಿಪ್ನ ಉಳಿಸ್ಕೊಂಡಿದ್ಯಾ? ಆ ಫ್ರೆಂಡ್ಶಿಪ್ಗೆ ಒಂದು ದಿನನಾದ್ರೂ ಬೆಲೆ ಕೊಟ್ಟಿದ್ಯಾ ನೀನು? ಸ್ಟಾಪ್ ಇಟ್ ವಿಕಿ, ಪ್ಲೀಸ್ ಸ್ಟಾಪ್ ಇಟ್. ನಾನ್ ಕೇಳೋ ಪ್ರಶ್ನೆಗೆ ನಿನ್ನ ಹತ್ರ ಉತ್ತರ ಇಲ್ಲ ಅಂತ ನಿನಗೂ ಗೊತ್ತು, ನನಗೂ ಗೊತ್ತು. ಪ್ರಶ್ನೆಗೆ ಉತ್ತರನೇ ಇಲ್ಲ ಅಂದ್ಮೇಲೆ ನೀನಾದ್ರೂ ಇನ್ನೇನು ಹೇಳ್ತೀಯ ಹೇಳು? ಸರಿ ಬಿಡು, ಆ
ಪ್ರಶ್ನೆಯಾಗಿ ಉಳಿದಿರಲಿ.